ಜೈ ಹಿಂದ್, ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಅಫಿಷಿಯಲ್. ಎಸ್, ನಾನು ಇವತ್ತು ಡಿಸ್ಕಷನ್ ಮಾಡ್ತಿರ್ತಕ್ಕಂಥ ವಿಷಯ ಏನಂದ್ರೆ SSC GD ಕಾನ್ಸ್ಟೇಬಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ SSC GD ಕಾನ್ಸ್ಟೇಬಲ್ದ ರಿಸಲ್ಟ್ ಯಾವ ಬರ್ತ್ರಿ, ಕಟ್ ಆಫ್ ಎಷ್ಟು ನಿಲ್ದತಿ. ಸೊ SSC GD ಕಾನ್ಸ್ಟೇಬಲ್ ಫಿಸಿಕಲ್ ಒಳಗೆ ಭಾರಿ ಬದಲಾವಣೆ ಆಗೈತಿ ಅಂತ. ಅದು ಏನು ಬದಲಾವಣೆ ಆಗೈತಿ, RFID ಅಂದ್ರೆ ಏನು, ಸೊ ರನ್ನಿಂಗನ್ನು ಗ್ರೌಂಡ್ ಒಳಗೆ ಮಾಡಿಸ್ತಾರ ಅಥವಾ ರೋಡ್ ಮ್ಯಾಗ ರನ್ನಿಂಗ್ ಮಾಡಿಸ್ತಾರ, ಕ್ಲಾಕ್ ವೈಸ್ ಇರುತ್ತಾ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತಾ, ಸೊ ಟೋಟಲಿ ಕಟಪ್ ಎಷ್ಟು ನಿಲ್ತೈತಿ, ನಮ್ಮ ಕರ್ನಾಟಕ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಫಿಸಿಕಲ್ ಬರುತ್ತೆ, ಸೊ NSS NCC ಇದ್ರೆ ಸೊ ಮಾರ್ಕ್ಸ್ ಕೊಡ್ತಾರನ್ನ, ಸೊ NCC ಇದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೋ NSSಗೂ ಮಾರ್ಕ್ಸ್ ಕೊಡ್ತಾರಂತ ಈ ಥರ ಪ್ರಶ್ನೆ ಎಲ್ಲನೂ ಕೇಳ್ತಿರ್ತಾರಲ್ಲ. ಸೊ ಅದ್ರ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಸೊ ನಾನು ಕೊಡುವಂಥ ಪ್ರತಿಯೊಂದು ಮಾಹಿತಿಗಳು ನಿಮಗೆ ಯೂಸ್ ಆಗತ್ತಿದ್ರೆ, ಯೂಸ್ ತೊಗೊಳಕಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಏನೈತಿಲ್ಲ, ನಿಮ್ಗೆ ನೆಕ್ಸ್ಟ್ ಯಾವ ಜಾಬ್ದು ಇನ್ಫಾರ್ಮೇಷನ್ ಬೇಕೋ ಅದ್ರ ಕಮೆಂಟನ್ನು ಹಾಕ್ರೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಕೊಡ್ತೀನಿ, ಸ್ಕಿಪ್ ಮಾಡ್ಲಾರ್ದ ಪೂರ್ತಿ ನೋಡ್ರಿ. ಆದಷ್ಟು ಏನೈತಿಲ್ಲ ಉಪಯೋಗ ತೊಗೊಳ್ರಿ. ಅತಿ ಹೆಚ್ಚಾಗಿ ಇರ್ತಕ್ಕಂಥ ಪ್ರಶ್ನೆ ಅಂದ್ರೆ ಸರ ರಿಸಲ್ಟ್ ಯಾವ ಬರುತ್ತೆ ನೋಡ್ರಪ್ಪ. ಈಗ ಸದ್ಯದೊಳಗೆ ರಿಸಲ್ಟ್ ಬರಬೇಕಾಗೈತಿ, ಯಾಕೆ ಬಂದಿಲ್ಲ, ಕಾರಣ ಏನಪ್ಪಾ ಅಂತಂದ್ರೆ, ಸೊ ಈಗ ಸದ್ಯ ನಮ್ಗೆ ಒಂದು ಏನಂತಂದ್ರೆ ಪೋಸ್ಟ್ಗಳನ್ನ ಹೆಚ್ಚು ಮಾಡ್ತಾರ. ಸೊ ಎಷ್ಟು ಪೋಸ್ಟ್ಗಳನ್ನ ಹೆಚ್ಚು ಮಾಡ್ಬೋದು ಅದ್ರ ಬಗ್ಗೆ ನಮಗೆ ಕುತೂಹಲ ಐತಿ. ಯಾಕಂದ್ರೆ ಈಗಾಗಲೇ ಏನು ನಡೆದಿರ್ತಕ್ಕಂತಹ ಸೊ ರಿಕ್ರೂಟ್ಮೆಂಟ್ ಒಳಗಡೆ ಪೋಸ್ಟ್ಗಳನ್ನ ಹೆಚ್ಚು ಮಾಡ್ಕೋತ ಬಂದಾರ. ಆ ಕಾರಣಕ್ಕೆ ಈ ವರ್ಷನೂ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ನಾವು ಕಾಯ್ಕೋತ ಕುಂತೀವಿ. ಸೊ ಪೋಸ್ಟ್ ಹೆಚ್ಚು ಮಾಡೋ ಕಾರಣದಿಂದ ಈ ರಿಸಲ್ಟನ್ನು ಪೆಂಡಿಂಗ್ ಇರ್ಬೋದು ಅಥವಾ ಮಾಡ್ದೇನೆ ಇರ್ಬೋದು. ಸೊ ಇಷ್ಟ ಇದ್ರೆ ಕಟಪ್ ಎಷ್ಟು ನಿಲ್ಲುತ್ತೆ, ಸೊ ಪೋಸ್ಟ್ ಹೆಚ್ಚು ಮಾಡಿದ್ರೆ ಕಟಪ್ ಎಷ್ಟು ನಿಲ್ಬೋದು ಅಂತ ಅದ್ರ ಬಗ್ಗೆ ಡಿಸ್ಕಷನ್ನ ಮಾಡೋಣ. ರಿಸಲ್ಟ್ ಬರಬೇಕಾಗಿತ್ತು ಏನಪ್ಪಾ ಅಂತಾರ ಜುಲೈ ಲಾಸ್ಟ್ ವೀಕ್ ಒಳಗಡೆ. ಸೊ ಈಗ ಬದಲಾವಣೆ ಆಗಿದೆ ಅಂತ ಹೇಳಕತ್ತಾರ. ಏನು ಬದಲಾವಣೆ ಆಗೈತಿ ಅದನ್ನ ಬೀಚಲ್ಲಿ ಹೇಳ್ತೀನಿ. ಸೊ ಈಗ ಸದ್ಯದೊಳಗೆ ಕಟಪ್ ಎಷ್ಟು ನಿಲ್ತೈತಿ ಅಂದ್ರೆ ಆಲ್ಮೋಸ್ಟ್ ಆಗಿ ನಾನು ಹೇಳ್ಬೇಕಂತಂದ್ರೆ ಇಷ್ಟ ಪೋಸ್ಟ್ ಇದ್ರೆ ಸ್ವಲ್ಪ ಕೆಲವೊಬ್ಬರಿಗೆ ಕ್ವಶನ್ ಪೇಪರ್ ಟಫ್ ಬಂದೈತಿ, ಕೆಲವೊಬ್ಬರಿಗೆ ಈಸಿ ಬಂದೈತಿ. ಆ ಕಾರಣದಿಂದಾಗಿ ಸೊ ನಾರ್ಮಲ್ ಆಗಿ ಎಷ್ಟು ನಿಲ್ತೈತಿ ಏನಂತೇಶಿಂದ ಇದ್ರೊಳಗೆ ನೀವು ಎದಿ ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳ್ದೇನಪ್ಪ ಅಂತಂದ್ರೆ 100% 80 ಮ್ಯಾಗ 75 ಮ್ಯಾಗ ಫಿಸಿಕಲ್ ಬರ್ತಾವ. ಇಷ್ಟ ಇದ್ರೆ ಅಂದ್ರೆ ಪೋಸ್ಟ್ ಹೆಚ್ಚು ಮಾಡಿದ್ರೆ ಮತ್ತೆ ಅದ್ರೊಳಗೂ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದ್ರ ಬಗ್ಗೆ ಕಟಪ್ ಬಗ್ಗೆನೂ ಇದನ್ನ ಸೊ ಥಿಂಕಿಂಗ್ ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ಕೆಲವೊಬ್ಬ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಡಿಮೆ ತೊಗೊಂಡಿರ್ತಾರೆ, ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ಆ ಕಾರಣಕ್ಕಾಗಿ ಅದನ್ನ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಸೊ ರಿಸಲ್ಟ್ ಜುಲೈ ಲಾಸ್ಟ್ ವೀಕ್ ಅಂದ್ರೆ ಆಗಸ್ಟ್ 1st 2nd ವೀಕ್ ಒಳಗೆ ಬರೋದ್ರಿಂದ ಇದೆಲ್ಲ ಗಾಳಿ ಸುದ್ದಿ ಅದಾವ. ಯಾವುದು ಆಫಿಷಿಯಲಿ ಇನ್ಫಾರ್ಮೇಶನ್ ಏನೂ ಇಲ್ಲ. ಆದರೂ ಕೂಡ CISF ದಿಂದ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಅಂದ್ರೆ ಜನವರಿ ಅಥವಾ ಫೆಬ್ರವರಿ 2027 ಸೊ ಈಗೇನಿರುವಂಥ 14,000 ಚಿಲ್ಲರೆ ಹುದ್ದೆಗಳು CISF ಆಗದಲ್ಲ, ಅದರದ ಟ್ರೈನಿಂಗ್ ಅನ್ನ ಜನವರಿ ಫೆಬ್ರವರಿ 2027 ಸ್ಟಾರ್ಟ್ ಆಕೈತೆ. ಅಂದ್ರೆ ಈ ವರ್ಷ ಎಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗ್ಬೇಕಾ. ಆ ಕಾರಣಕ್ಕಾಗಿ ಹೇಳೋದೇನಪ್ಪ ಅಂತಂದ್ರೆ ಯಾವುದು ರಿಸಲ್ಟ್ ಸೊ ಡೇಟ್ ಕನ್ಫರ್ಮೇಶನ್ ಆಗಿರ್ತಕ್ಕಂಥದ್ದು ಆಫೀಷಿಯಲ್ ಏನೂ ಇಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಕಟಪ್ ಬಗ್ಗೆ ಅಂತೂ ಒಟ್ಟಾರೆ ತಲೆ ಕೆಡಿಸೋಕೆ ಹೋಗ್ಬೇಡ್ರೆ. ಆಲ್ಮೋಸ್ಟ್ ಆಗಿ 70 75 ಯಾರ್ದಾಗೈತಿ ಫಿಸಿಕಲ್ ಬರ್ತಾವ, ಫಿಸಿಕಲ್ ತಯಾರಿಯನ್ನ ಮಾಡ್ಕೊಂತಿರ್ತಾರೆ. ಪೋಸ್ಟ್ ಹೆಚ್ಚು ಮಾಡಿದ್ರೆ ಅಂದ್ರೆ ಆರಾಮಾಗಿ ಸೊ 68 ಹೊಸರ ಬಂದ ಫಿಸಿಕಲ್ ಅಂದ್ರೆ ಆ ಥರ ಬರ್ಬೋದು. ಆದ್ರೆ ಕನ್ಫರ್ಮ್ ಆಗಿರ್ತಕ್ಕಂಥದ್ದಲ್ಲ. ಅದ್ರ ಬಗ್ಗೆ ಯಾವುದು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಪ್ರಾಕ್ಟೀಸ್ ಕಂಟಿನ್ಯೂ ಆಗಿರಿ. ಫಿಸಿಕಲ್ ತಯಾರಿ ನಿಮ್ದು ಆರಾಮಾಗಿರಲಿ. ಯಾರ್ದು 100% 80 85 ಆಗ್ಯಾವ ಅದೆಲ್ಲ 100% ಅವ. ಅವ್ರ ತಯಾರಿಯನ್ನು ಕಂಟಿನ್ಯೂ ಮಾಡ್ಕೊಂತಿರ್ತಾರೆ. ಸೊ ನಾನು ಕಡಿಮೆ ಆಗುತ್ತಾ, ನಾರ್ಮಲೈಸೇಷನ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಕೇಳೋರಿಗೆ ಏನು ಹೇಳಪ್ಪ ಅಂತಂದ್ರೆ, ಸೊ ನಾರ್ಮಲೈಸೇಷನ್ ಮಾರ್ಕ್ಸ್ ನಿಮ್ಮ ಶಿಫ್ಟ್ ವೈಸ್ ಸಂಬಂಧಪಟ್ಟಿರ್ತಕ್ಕಂಥೈತಿ. ಅದು ಕ್ವಶನ್ ಪೇಪರ್ ಒಳಗೆ ನೀವು ಕರೆಕ್ಟಾಗಿ ಎಲ್ಲನೂ ಕ್ಲಿಕ್ ಮಾಡಿ ಬಂದಿದ್ರಿ, ಆ ಆನ್ಸರ್ ಏನಾದರೂ ತಪ್ಪಾಗಿತ್ತು ಸೊ ಅದು ಮಾರ್ಕ್ಸನ್ನು ಕೊಡ್ತಾರೆ. ಹೆಂಗಪ್ಪ ಅಂತಂದ್ರೆ ಒಂದು ವೇಳೆ ಅದು ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗಿರಬೇಕು ಅಥವಾ ಅದು ಕ್ವಶನ್ ತಪ್ಪಾಗಿತ್ತಂದ್ರೆ ಅಂಥವಕ್ಕೆ ಮಾತ್ರ ನಾರ್ಮಲೈಸೇಷನ್ ಮಾರ್ಕ್ಸ್ ಕೊಡ್ತಾರೆ. NSSಗೆ ಯಾವುದೂ ಮಾರ್ಕ್ಸ್ ಇರಂಗಿಲ್ಲ. NCC C ಸರ್ಟಿಫಿಕೇಟ್ ಇತ್ತಂದ್ರೆ 5% ಅಂದ್ರೆ 10 ಮಾರ್ಕ್ಸ್ ಇರುತ್ತೆ. B ಇತ್ತಂದ್ರೆ 3%, C ಇತ್ತಂದ್ರೆ 2%, ಅಂದ್ರೆ ಇಂಟು 2 ಮಾಡ್ಕೊಡ್ರಿ. ಸೊ ಅಂದ್ರೆ ನಿಮ್ದು ರಿಸಲ್ಟ್ ಏನಿಲ್ಲ ಇಲ್ಲಿ ಡಬಲ್ ಅನ್ನ ಕೊಡ್ತಿರ್ತಾರ. ಈ ಥರ ಇರುತ್ತೆ. ಇನ್ನು ಅಟ್ಲೀಸ್ಟ್ ಎಷ್ಟು ಜಸ್ಟ್ ಪಾಸ್ ಆದ್ರೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆದಂಗ್ರಿ. ಇಲ್ಲಿ ಪಾಸ್ ಆದಂಗೆ ಸಂಬಂಧ ಬರಂಗಿಲ್ಲ. ಯಾಕಂತಂದ್ರೆ ಸೊ ಒಂದು ಪೋಸ್ಟಿಗೆ 8 ಹುಡುಗರನ್ನ ಫಿಸಿಕಲ್ ತೊಗೊಂತಾರ. ಸೊ ಹಂಗಿರ್ಬೇಕಾದ್ರೆ ನೀವು ಇಂತಿಷ್ಟ ಮಾರ್ಕ್ಸ್ ತೊಗೊಂಡಿರ್ಬೇಕು, ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಿಮ್ಗೆ ಫಿಸಿಕಲ್ ಬರುತ್ತೆ ಅನ್ನೋದು ಇದು ತಪ್ಪು ಕಲ್ಪನೆ. ಆ ಥರ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಮ ವಿಚಾರ ಏನಿರ್ಬೇಕಂತಂದ್ರೆ ನಂದು ಮೆರಿಟ್ ಒಳಗೆ ಕೊಡಬೇಕು, ಆ ರೀತಿ ನನ್ನ ಮಾರ್ಕ್ಸನ್ನ ತೊಗೊಂಡ್ರೆ ಮಾತ್ರ ನಂದು ಜಾಬ್ ಆಗ್ತೈತಿ ಅಂತ ಹೇಳಿ ಅದೆಲ್ಲ ಬಿಟ್ಟು ಕಿಶಿಂದ ಕಟಪ್ ಎಷ್ಟು ನಿಲ್ತಿ, ರಿಸಲ್ಟ್ ಯಾವಾಗ ಬಿಡ್ತಾರ, ಸೊ ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಇನ್ನು RFID. ಸೊ RFID ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅಂದ್ರೆ ಏನು ಮಾಡ್ತಾರಂದ್ರೆ, ನೀವು ರನ್ನಿಂಗ್ ಓಡ್ಬೇಕಂದ್ರೆ ಕಾಲಿಗೆ ನಿಮ್ಗೆ ಒಂದು ಚಿಪ್ಪನ್ನು ಹಾಕ್ತಾರೆ. ಸೊ ನೀವು ಎಷ್ಟು ಓಡ್ತೀರಿ, ಎಷ್ಟು ರೌಂಡ್ ಓಡ್ತೀರಿ, ಎಷ್ಟು ನಿಮಿಷ ಒಳಗೆ ಅದೆಲ್ಲನೂ ಅದ್ರೊಳಗನ ಶೋ ಆಗುತ್ತೆ. ಹಂಗಿರ್ಬೇಕಾದ್ರೆ
ಸೊ ಗ್ರೌಂಡ್ ಒಳಗೆ ರನ್ನಿಂಗ್ ಮಾಡಿಸ್ತಾರೆ ಅಥವಾ ರೋಡ್ ಮ್ಯಾಗ ಮಾಡಿಸ್ತಾರೆ. ಆಲ್ಮೋಸ್ಟ್ ಆಗಿ ಈಗ ಸದ್ಯದೊಳಗೆ ಏನೈತಿ ಪ್ರತಿಯೊಂದು ಗ್ರೌಂಡ್ ಒಳಗನ ಮಾಡ್ಸಾಕತ್ತಾರ. ರೌಂಡ್ ಇರ್ತೈತಿ, ಮಣ್ಣಿಂದ್ರೆ ಇರ್ಬೋದು, ಡಾಂಬರ್ ರೋಡ್ರೇ ಇರ್ಬೋದು, ಆದ್ರೆ ರೌಂಡ್ನೇ ಇರ್ತೈತಿ. ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ರೋಡ್ ರನ್ನಿಂಗ್ ಇರೋದಿಲ್ಲ. SSC ಒಳಗೆ ಈಗ ಸದ್ಯ ನಡೆದಿರ್ತಕ್ಕಂಥ ಹಿಂದಿನೂ ಎಲ್ಲನೂ ನೋಡಿರಂತಿ ಗ್ರೌಂಡ್ ಒಳಗೆ ನಡೆದೈತಿ. ಅದ್ರ ಬಗ್ಗೆ ಏನಂತಂದ್ರೆ ಒಂದು ಇದ್ರೊಳಗೆ ಏನು ಚೇಂಜ್ ಮಾಡ್ಬೋದು ಅಂದ್ರೆ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಯಾವ ರೀತಿ ಅಂದ್ರೆ ಗಡಿಯಾರದ ಸಮ ದಿಕ್ಕದೊಳಗಾದ್ರೂ ಓಡಿಸ್ಬೋದು ಅಥವಾ ವಿರುದ್ಧ ದಿಕ್ಕದೊಳಗಾದ್ರೂ ಓಡಿಸ್ಬೋದು. ಸೊ ಹಿಂಗೆ ಓಡಿಸ್ತಾರೆ ಅಂತ ಹೇಳಿಂದ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದ್ರೊಳಗೆ ಬದಲಾವಣೆ ಆಗೈತಿ ಸರ್. ಫಿಸಿಕಲ್ ಒಳಗೆ ಏನು ಬದಲಾವಣೆ ಆಗೈತಿ, ಹೆಂಗೆ ಬದಲಾವಣೆ ಮಾಡ್ಯಾರ? ಸೊ ಈಗ ಸದ್ಯದೊಳಗೆ ಒಂದು ನೋಟಿಸ್ ಅಂದ್ರೆ SSC ತ್ರೋದಿಂದ ಬಂದಿರತಕ್ಕಂಥ ನೋಟಿಸ್ ಏನಂತಂದ್ರೆ ಏನು ಬಂದಿತ್ತಂದ್ರೆ ಸೊ ಎಲ್ಲಾನು ಎಟ್ ಅ ಟೈಮ್ ಆಗ್ಬೇಕು. ಅಂದ್ರೆ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಮೆಡಿಕಲ್ದವ್ರಿಗೆ ಮಾತ್ರ ಟೈಮ್ ಕೊಡೋದು, ಈ ರೀತಿ ಇರ್ತದು. ಸೊ ಅದು ಬಂದೈತದ ಅಂದ್ರೆ ಕನ್ಫರ್ಮ್ ಐತಾ ಏನೈತೆ ಅಂತಿಸಿಂದ ಇನ್ನೂ ಏನೈತಿಲ್ಲ. ಸೊ ಲಿಸ್ಟ್ ಬಿಟ್ಟು ಬಳಕನ ಅವಾಗ ಗೊತ್ತಾಗತ್ತೆ. ಅಲ್ಲಿ ತನಕ ಯಾವುದು ಕನ್ಫರ್ಮೇಷನ್ ಆಗಿರ್ತಕ್ಕಂಥದ್ದು ಅಲ್ಲ. ಈಗ ಮೊದಲು ಏನು ಮಾಡ್ತಿದ್ರು, ಮೊದಲು ಫಿಸಿಕಲ್ ನಡೆಸ್ತೀರ 1:8 ತಗೊಂಡು ಫಿಸಿಕಲ್ ನಡೆಸಿ. ಸೊ ಯಾರು ಫಿಸಿಕಲ್ ಪಾಸ್ ಆಗ್ತಾರ ಅಂಥವ್ರಿಗೆ 1:2 ಅಂತ ಹೇಳಿಕಿಸಿಂದ ಮೆಡಿಕಲ್ ಒಳಗೆ ತಗೊಂಡು ಅಥವಾ ಸೊ 2 ಪೋಸ್ಟಿಗೆ 3 ಮಂದಿನ ತಗೊಂಡು ಮೆಡಿಕಲನ್ನು ನಡೆಸಿದಾರ. ಅವಾಗ ಏನೈತಿ ಫೈನಲ್ ಮೆರಿಟ್ ಅಂತ ಹೇಳಿಸಿಂದ 3 ಸ್ಟೆಪ್ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಆದರೆ ಈ ಸಾರಿ ಏನು ಮಾಡೋ ವಿಚಾರ ಐತೆ ಅಂದರೆ 2 ಸ್ಟೆಪ್ನೊಳಗೆ ಸೆಲೆಕ್ಷನ್ ಪ್ರೊಸೆಸಿಂಗ್ ಮುಗಿಸ್ಬೇಕು ಅನ್ನೋ ಒಂದು ಮಾತುಕತೆ ನಡೆದೈತಿ. ಅದೊಂದು ಬಂದಿತ್ತು. ಆ ಥರ ಏನೋ ಕನ್ಫರ್ಮೇಷನ್ ಬಂದರೂ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸೋಳು ಅವಶ್ಯಕತೆ ಇಲ್ಲ. ಸೊ ಇದು ಮಾತ್ರ ಬದಲಾವಣೆ. ಅದನ್ನು ಬಿಟ್ಟು ಕಿಶಿಂದ ಇನ್ನು ಉಳಿದಿದ್ದು ಬೇರೆ ಏನು ಇರೋಂಗಿಲ್ಲ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ರೆಸಿಡೆನ್ಸಿಯಲ್ಲ, ಡೊಮಿಷಿಯಲ್ಲ, ಕಾಸ್ಟ್ ಇನ್ಕಮ್, 10th ಮಾರ್ಕ್ಸ್ ಕಾರ್ಡ್, ಇಂಗ್ಲೀಷ್ LC. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಸ್ಕೂಲ್ ಕ್ಯಾರೆಕ್ಟರ್, ಅನ್ಮೇಡ್ ಸರ್ಟಿಫಿಕೇಟು ಬೇಕಾಗೋದಿಲ್ಲ. ಸೊ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಯಾವ್ದಾರ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅದು ಇದು ಏನಾದ್ರು ತೊಗೊಂಡೋದ್ರೆ ನಡೀತೈತಿ. ಆಲ್ಮೋಸ್ಟ್ ಹೆಚ್ಚಾಗಿ ನಿಮ್ದು ಏನಾದ್ರು ಫಿಸಿಕಲ್ ಬೇಕಾಗುವಂತೆ ಡೊಮಿಷಿಯಲ್ಲು, ರೆಸಿಡೆನ್ಷಿಯಲ್ಲು, ಕಾಸ್ಟ್ ಇನ್ಕಮ್ಮು, ನಿಮ್ಮ 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಸೊ ಫೋಟೋಸ್ ಇವಷ್ಟ ಇಂಪಾರ್ಟೆಂಟ್ ಇರ್ತಾವ. ಮುಂದೆ ಉಳಿದಿರ್ತಕ್ಕಂಥದ್ದು ಇವು ಬೇರೆ ಏನೈತಿಲ್ಲ ವೆರಿಫಿಕೇಶನ್ದು, ಸೊ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅವೆಲ್ಲನೂ ಐತಿ. ಪೂರಾ ಸೆಲೆಕ್ಷನ್ ಆದ್ಮ್ಯಾಗ ಫೈನಲ್ ಸಮಯದೊಳಗೆ ತೊಗೊಂಡ ಹೋಗ್ಬೋದು. ಏನು ಫಿಸಿಕಲ್ ಏನಿರ್ತೈತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರ್ತೈತಿ. 5 ಕಿಲೋಮೀಟರ್ ಪುರುಷ ಅಭ್ಯರ್ಥಿಗಳದು 24 ನಿಮಿಷ ಸಮಯ ಇರ್ತೈತಿ. ಮಹಿಳಾ ವಿದ್ಯಾರ್ಥಿಗಳು 16 ಮೀಟರ್ 8.5 ನಿಮಿಷ ಸಮಯ ಇರ್ತೈತಿ. ಹೈಟ್ ಏನೈತಿ ಪುರುಷ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟರ್ ಇರ್ತೈತಿ, ಮಹಿಳಾ ವಿದ್ಯಾರ್ಥಿಗಳಿಗೆ 157 ಸೆಂಟಿಮೀಟರ್ ಇರ್ತೈತಿ. ಸೊ ಇದ್ರೊಳಗೆ ಮೀಸಲಾತಿ ಮರಾಠ ಕಾಸ್ಟ್ದವರಿಗೆ ಮಾತ್ರ. ಮರಾಠ ಕಾಸ್ಟ್ದವರಿಗೆ ಎಷ್ಟು ಹೈಟ್ ಐತಪ್ಪ ಅಂತಂದ್ರೆ 165 ಪುರುಷ ಅಭ್ಯರ್ಥಿಗಳಿಗೆ, 155 ಮಹಿಳಾ ವಿದ್ಯಾರ್ಥಿಗಳಿಗೆ. ಇನ್ನು ST ಕಾಸ್ಟ್ದವ್ರಿಗೂ ಕೂಡ ಎತ್ತರದೊಳಗೆ ವಿನಾಯಿತಿ ಐತಿ. ಅಲ್ಲಿ ST ಕಾಸ್ಟ್ದವರಿಗೆ ಹೈಟ್ ಎಷ್ಟೈತಪ್ಪ ಅಂತಂದ್ರೆ 162.5 ಪುರುಷ ಅಭ್ಯರ್ಥಿಗಳಿಗೆ, 150 ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗಳದ ಇದು ಹೈಟ್ ಇರ್ತೈತೆ. ಇನ್ನು ಎದೆ ಸುತ್ತಳತೆ ಅಂತಂದ್ರೆ 80 ಸೆಂಟಿಮೀಟರ್, ಉಗಿಸಿದ್ರೆ 85 ಆಗಬೇಕು. ಇದು ಎಲ್ಲ ಕ್ಯಾಟಗರಿದವರಿಗೆ, ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ವಿದ್ಯಾರ್ಥಿಗಳಿಗೆ ಚೆಸ್ಟ್ ಇರಂಗಿಲ್ಲ. ಇನ್ನು ಮರಾಠ ಕಾಸ್ಟ್ದವ್ರಿಗೆ ಎದೆ ಸುತ್ತಳತೆ ಏನಪ್ಪ ಅಂತಂದ್ರೆ 78 ಹಿಡ್ಕೊಂಡ 83 ಇರ್ತೈತಿ. ಸೊ STದವ್ರಿಗೆ ಏನೈತಿಲ್ಲ ಅಂದ್ರೆ 76 ಹಿಡ್ಕೊಂಡ 81 ಸೆಂಟಿಮೀಟರ್ ಚೆಸ್ಟ್ ಇರ್ಬೇಕು. ಫಿಸಿಕಲ್ ಒಳಗೆ ಈ ರೀತಿ ವಿನಾಯಿತಿ ಐತೆ. ಸೊ ನಿಮಗೆ ಏನು ಹೇಳಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಗಿ ನಿಮ್ಮದು ಚೆನ್ನಾಗಿ ಸ್ಕೋರ್ ಆಗಿತ್ತಂದ್ರೆ ಫಿಸಿಕಲ್ ತಯಾರಿ ಕಂಟಿನ್ಯೂ ಮಾಡ್ಕೊಳ್ರಿ. ಸೊ ಫಿಸಿಕಲ್ ನಿಮ್ಗೆ ಏನೈತೆ ಮನೆ ಒಳಗಾದ್ರೆ ಮನೆ ಒಳಗೆ ಪ್ರಾಕ್ಟೀಸ್ ಮಾಡ್ರಿ. ಆ ಲಿಕ್ಕರ್ ಸಾಕಷ್ಟು ಅಕಾಡೆಮಿ ಅದಾವ. ನಮ್ಮ ಅಕಾಡೆಮಿ ಒಳಗೆ ಫಿಸಿಕಲ್ ಸ್ಟಾರ್ಟ್ ಐತಿ. ಎಲ್ಲಾದ್ರೂ ಹೋಗಿ ಫಿಸಿಕಲ್ ತಯಾರಿ ಅಂತ ತಗೊಳ್ರಿ. ಸೊ ಕಂಟಿನ್ಯೂ ಪ್ರಾಕ್ಟೀಸ್ ಇರಲಿ. ರಿಸಲ್ಟ್ ಏನೈತಿ ಆಗಸ್ಟ್ 2ನೇ ವಾರ ಬರಲಿ, ಜುಲೈ ಲಾಸ್ಟ್ ಅಂತ ಹೇಳಿದ್ರು ಅದು ಏನೂ ಇಲ್ಲ. ಎಲ್ಲಾನು ಗಾಳಿ ಸುದ್ದಿ ಅದಾವ. ಯಾವಾಗ ಬಂದರೂ ಕೂಡ ಆಫೀಷಿಯಲಿ ಬಂದ ತಕ್ಷಣ ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ಕೊಂತಿರ್ತ ಬರ್ರಿ. ನೆಕ್ಸ್ಟ್ ಯಾವ ಜಾಬ್ದು ಏನು ಇನ್ಫಾರ್ಮೇಷನ್ ಬೇಕು ಕಮೆಂಟ್ ಹಾಕ್ರಿ. ಸೊ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಯೂಸ್ ಆಗತ್ತಿದ್ರೆ ಹಂಗೆ ನಿಮ್ಮ ಮತ್ತೊಬ್ರು ದೋಸ್ತರಿಗೆ ಶೇರ್ ಮಾಡಿರಿ, ಅವರು ಉಪಯೋಗ ತಗೊಳ್ಳಿ. ತಯಾರಿಯನ್ನು ಕಂಟಿನ್ಯೂ ಮಾಡಿರಿ. ಸದ್ಯದೊಳಗೆ ಮತ್ತೆ SSC GD ಕಾನ್ಸ್ಟೇಬಲ್ 2026-27 ಸೆಪ್ಟೆಂಬರ್ದೊಳಗೆ ಹೊಸ ಅಪ್ಲಿಕೇಶನನ್ನು ಕರೀತಾರೆ. ಪೋಸ್ಟ್ ಹೆಚ್ಚಾಗ್ತಾವು ಏನಾಗ್ತಾವು ಅದು ಏನೋ ಆದರೂ ಕೂಡ ಅದ್ರ ಬಗ್ಗೆ ಪ್ರತಿಯೊಂದು ಅಪ್ಡೇಟನ್ನು ಇನ್ಸ್ಟಾಗ್ರಾಮ್ ಆಯಿತು, ಯೂಟ್ಯೂಬ್ ಒಳಗಾಯಿತು ಪ್ರತಿಯೊಂದು ಹಾಕ್ತಾ ಬರ್ತಿರ್ತೀನಿ. ಅದರದೆಲ್ಲನೂ ಉಪಯೋಗ ತಗೊಳ್ಳಿ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.